ಚಿಕ್ಕ ಯಜಮಾನ್ರೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆರಾಮಾಗಿರಿ. ತಲೆಯಲ್ಲಿ ಏನೇನೋ ಓಡ್ತಾ ಇದೆ ರಾಜವಿಷ್ಣು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಪ್ರೀತು, ನಾವು ಮಾಡ್ತಿರೋದು ತಪ್ಪು ಅಂತ ನಿನಗೆ ಅನಿಸ್ತಾ ಇಲ್ವಾ? ನಮ್ಮ ಖುಷಿಗೋಸ್ಕರ ಎಷ್ಟು ಜನ ಹಿಂಸೆ ಪಡ್ತಿದ್ದಾರೆ, ನೋವು ಅನುಭವಿಸ್ತಿದ್ದಾರೆ. ಇದೆಲ್ಲ ತಪ್ಪು ಅಂತ ನಿನಗೆ ಅನಿಸ್ತಿಲ್ವಾ? ಜನನಿ, ನನ್ನ ಬ್ರೋ ಬರೀ ನನ್ಗೆ ಅಣ್ಣ ಮಾತ್ರ ಅಲ್ಲ, ಫ್ರೆಂಡ್, ವೆಲ್ ವಿಶರ್, ಗುರು, ಎಲ್ಲನೂ ಅವನೇ. ನನ್ನ ಪ್ರಾಬ್ಲಮ್ ಇದ್ರೆ ಕೋಟಿ ರೂಪಾಯಿ ಲಾಸ್ ಆಗ್ತಿದ್ರೆ ಬಿಟ್ಬಿಟ್ಟು ಬರ್ತಾನೆ ನಮ್ಮ ಅಣ್ಣ. ನಾನು ಯಾವಾಗಲೂ ಮಾಡಿದ ತಪ್ಪೇ ಮಾಡ್ತಿರ್ತೀನಿ. ಬೇರೆಯವ್ರಾಗಿದ್ರೆ ಹಾಳಾಗೋಗ್ಲಿಂದ ಬಿಟ್ಬಿಡೋದು. ಆದರೆ ನಮ್ಮ ಅಣ್ಣ ಆ ಥರ ಅಲ್ಲ. ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆಮೇಲೆ ಬುದ್ಧಿ ಹೇಳ್ತೇನೆ. ನಾನು ಪ್ರತಿ ಸತಿ ತಪ್ಪು ಮಾಡಿ ಮಾಮ್ ಹತ್ರ ಸಿಕ್ಕಾಕೊಂಡಾಗ ಬಂದು ಬಚಾವ್ ಮಾಡ್ತಾನೆ. ನನ್ಗೆ ಯಾರಾದರೂ ಬಂದು ನಿನ್ನ ಸೂಪರ್ ಹೀರೋ ಯಾರು ಅಂತ ಕೇಳಿದ್ರೆ ನನ್ನ ಅಣ್ಣ ನನ್ನ ಸೂಪರ್ ಹೀರೋ ಅಂತ ಹೇಳ್ತೀನಿ. ನನ್ನ ಮುಖದಲ್ಲಿ ಎಷ್ಟೇ ನಗು ಇದ್ರು, ನನ್ನ ಮನ್ಸಲ್ಲಿ ನೋವಿದ್ರೆ ನಮ್ಮಣ್ಣ ಈಸಿಯಾಗಿ ಕಂಡಿಡ್ಬಿಡ್ತಾನೆ. ನಾನು ಯಾವಾಗಲೂ ನಮ್ಮ ಅಣ್ಣ ಜೊತೆಗಿದ್ದು ನಾನು ಪೊಗರಲ್ಲಿ ಓಡಾಡ್ತಿರ್ತೀನಿ. ನಾನು ಅವ್ನಿಗೆ ಏನೂ ಮಾಡಿಲ್ಲ, ಬರೀ ಅವಮಾನ ಕೊಟ್ಟಿದ್ದೀನಿ ಅಷ್ಟೆ. ಬರೀ ಅವಮಾನ. ಯಾರು ಹೇಗೆ ಬೇಕಾದರೂ ಹಾಳಾಗೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥ ತುಂಬಿರೋ ಈ ಕಾಲದಲ್ಲಿ ಸಂಬಂಧಗಳಿಗೆ ಇಷ್ಟು ಬೆಲೆ ಕೊಡ್ತಿರೋ ಮನೆಗೆ ನಾನು ಸೇರ್ತಿದ್ದೀನಲ್ಲ ಅನ್ನೋ ಖುಷಿಗಿಂತ ನನ್ನಿಂದ ಇವರೆಲ್ಲ ಇಷ್ಟು ನೋವು ಅನುಭವಿಸ್ತಿದ್ದಾರೆ ಅನ್ನೋ ಬೇಸರ ಜಾಸ್ತಿ. ಬೇಡ ಪ್ರೀತು, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಏನ್ ಮಾತಾಡ್ತಾ ಇದ್ದೀರಾ ನೀವಿಬ್ರು? ಪ್ರೀತು, ನಾವು ನಿನಗೆ ಸಹಾಯ ಮಾಡ್ತಾ ಇಲ್ಲ, ಇದು ನಮ್ಮ ಕರ್ತವ್ಯ. ಬ್ರೋ, ಬೇಡ ಬ್ರೋ. ನನಗೆ ನನ್ನ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿನಗೆ ಅವಮಾನ ಆಗೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಬ್ರೋ. ಬ್ರೋ, ಹೋಗ್ಬಿಡೋಣ. ಇವಳು ನನ್ ಸಿಗ್ಲೇಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಖಂಡಿತ ಸಿಗ್ತಾಳೆ. ಇಲ್ಲಾಂದ್ರೆ ನಂಗೆ ಆ ಭಾಗ್ಯ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆದ್ರೆ ನೀನ್ ಬೇರೆಯವ್ರ ಮೇಲೆ ತಲೆ ತೆಗ್ಸೋದು ನನ್ನ ಕೈಲಿ ನೋಡೋಕೆ ಆಗಲ್ಲ ಬ್ರೋ. ನನಗೆ ಸತ್ತೋಗ್ಬಿಡೋಣ ಅನ್ಸುತ್ತೆ ಬ್ರೋ. ನೀನ್ ಬಯಸ್ಕೊಳ್ತಾ ಇದ್ದಾಗ ನನ್ನ ಪ್ರಾಣನೇ ಹೋದಂಗಾಯ್ತು ಬ್ರೋ. ನನಗಿದ್ಯಾವುದು ಬೇಡ ಬ್ರೋ. ನಿನ್ಗಿಂತ ಮುಖ್ಯ ನನಗೆ ಯಾವುದು ಅಲ್ಲ ಬ್ರೋ. ಬಾ ಬ್ರೋ, ಹೋಗ್ಬಿಡೋಣ ಪ್ಲೀಸ್. ಪ್ರೀತು, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳು? ನಿನಗೆ ಗೊತ್ತು ನೀನಂದರೆ ನನಗೆ ಎಷ್ಟು ಇಷ್ಟ ಅಂತ. ಹಾಗಿರುವಾಗ ನೀನು ಇಷ್ಟಪಡ್ತಾ ಇರೋ ಹುಡುಗಿ ಜೊತೆ ನಿನ್ನ ಮದುವೆ ನಾನು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಾನು ಅಣ್ಣನಾಗಿ ಇದ್ದು ಏನು ಪ್ರಯೋಜನ ಪ್ರೀತು? ಏನೇ ಆದರೂ ನಾವು ಅಂದ್ಕೊಂಡಿರೋದನ್ನ ಸಾಧಿಸ್ದೇ ಇಲ್ಲಿಂದ ಹೋಗಬಾರ್ದು. ಇದೆ ತಾನೇ ನಮ್ಮ ಒಪ್ಪಂದ? ಏನದು ಒಪ್ಪಂದ?
ಹೇಳಿ ಪ್ರೀತು. ಜನನಿ ಸ್ವಲ್ಪ ಹೊರಗಡೆ ಬರ್ತೀಯಾ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇಲ್ಲ, ಏನೇ ಇದ್ರು ಫೋನಲ್ಲೇ ಹೇಳು. ಹೊರಗೆಲ್ಲ ಬರೋಕ್ಕಾಗಲ್ಲ ಪ್ರೀತು, ಮತ್ತೆ ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಜನನಿ ಪ್ಲೀಸ್, ನಿನಗೊಂದು ಸರ್ಪ್ರೈಸ್ ಇದೆ, ಹೊರಗಡೆ ಬಾ. ಅಪ್ಪ ಮನೆಯಲ್ಲೇ ಇದ್ದಾರೆ ಪ್ರೀತು, ನಿನ್ನ ಮೀಟ್ ಮಾಡೋದಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಸಾರಿ, ಬಾಯ್. ಛೇ, ಸರ್ಪ್ರೈಸ್ ಕೊಡೋಣ ಅಂದರೆ ನನಗೆ ಶಾಕ್ ಕೊಡ್ತಾಳೆ ಡಬ್ಬ. ಪ್ರೀತು, ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಬ್ರೋ. ಏನು ವಿಷಯ ಪ್ರೀತು? ಯಾಕೆ ಅಪ್ಸೆಟ್ ಆಗಿದೆಯಾ? ಏನಿಲ್ಲ ಬ್ರೋ. ಏನಾಯ್ತು ಚಿಕ್ಕ ಯಜಮಾನ್ರೆ? ಹೇಳು ಪ್ರೀತು. ಬ್ರೋ, ಅದು ಇವತ್ತಿಗೆ ನಾನು ಜನನೇ ಮೀಟ್ ಮಾಡಿ 1 ವರ್ಷ ಆಯಿತು. ಲಾಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ನಾನು ಅವಳ ಮೀಟ್ ಮಾಡಿದ್ದು. ಇವತ್ತು ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ಅಷ್ಟೇ. ಇದ್ದ ವಿಷಯ, ಅದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡ್ಯಾ? ಮತ್ತಿನ್ನೇನು ಬ್ರೋ, ಅವಳು ಮೀಟ್ ಮಾಡಿದ ದಿನನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇಜಾರಾಗಲ್ವಾ? ಹೋಗ್ಲಿ ಬಿಡು ಬ್ರೋ, ಈ ಸತಿ ಅವಳ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಅಲ್ಲ ಯಜಮಾನ್ರೆ, ಈ ಪ್ರೀತಿ ಮಾಡಿದವರೆಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊತಾರಲ್ಲ. ಪಾರ್ವತಿ, ಈ ಪ್ರೀತಿಗೆ ಒಂದು ಶಕ್ತಿ ಇದೆ, ಒಂದು ಸೆಳೆತ ಇದೆ. ಅದರಲ್ಲೂ ಈ ಮೊದಲ ನೋಟ, ಮೊದಲ ಭೇಟಿ, ಮೊದಲ ಪ್ರೀತಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗಾದ್ರೆ ನಿಮಗೂ ಆ ಅನುಭವ ಆಗಿದೆಯಾ? ಸುಮ್ಮನೆ ಮಾತು ಹೇಳಿದೆ ಪಾರ್ವತಿ. ಇವತ್ತು ಹೇಗಾದರೂ ಮಾಡಿ ಅವರಿಬ್ಬರನ್ನ ಮೀಟ್ ಮಾಡಿಸಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡಬೇಕಲ್ಲ. ಅಯ್ಯೋ ಯಜಮಾನ್ರೆ, ಈಗ ತಾನೇ ಆ ಪುಟಾಣಿ ನೋಡಿ ದೊಡ್ಡ ಅನಾಹುತ ಆಗೋ ಥರ ಆಗಿತ್ತು. ಸ್ವಲ್ಪದ್ರಲ್ಲಿ ಬಚಾವಾಗಿದ್ದೀವಿ. ಮತ್ತೆ ಏನಾದರೂ ಚಿಕ್ಕ ಯಜಮಾನ್ರು ಜನನಿಯವ್ರು ಒಟ್ಟಿಗೆ ಇರೋದನ್ನ ಯಾರಾದರೂ ನೋಡಿದ್ರೆ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಹರ್ಷದ ಕುಳ್ಗೋಸ್ಕರ ವರ್ಷದ ಕುಳ್ನ ಕಳ್ಕೊಂಡ್ರು ಅಂತ, ಹಾಗಾಗತ್ತೆ ನಮ್ಮ ಕತೆ. ಇಲ್ಲ ಪಾರ್ವತಿ, ಈ ಕೆಲಸನ ನಾವು ಮಾಡಲೇಬೇಕು. ಆದರೆ ಇದನ್ನು ನಾವೇ ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ರು ಈ ಮನೆಯವ್ರ ಸಪೋರ್ಟ್ ನಮಗೆ ಬೇಕೇ ಬೇಕು. ಯಾರು ಸಿಗ್ತಾರೆ ನಿಮಗೆ? ಆ ಪುಟಾಣಿ ಅಂತೂ ಚೂಟಿ, ಅವಳನ್ನ ನಂಬೋದಕ್ಕಾಗಲ್ಲ. ಇನ್ನೂ ಅವರಮ್ಮ ಮನೆ ಬಿಟ್ಟು ಹೊರಗೆ ಬರಲ್ಲ. ಉಳ್ದಿರೋದು ಯಾರು? ತಾತ ಮತ್ತೆ ಅವ್ರ ತಂದೆ. ಆಗುತ್ತಾ? ಆಗಲ್ಲ. ಸುಮ್ಮನೆ ಹೋಗಿ ಕೆಲಸ ನೋಡಿ. ಇಷ್ಟು ದಿನ ನನ್ನ ಕಷ್ಟ ಕಾಲದಲ್ಲಿ ಯಾವಾಗಲೂ ಇದ್ದೋಳು ನೀನು, ಇವಾಗ ನನ್ನ ಬಿಟ್ಟು ಹೋಗ್ತೀಯಾ? ಪ್ಲೀಸ್ ಪಾರ್ವತಿ, ನನ್ನ ಜೊತೆ ಇರೋ. ಆಯ್ತು ಯಜಮಾನ್ರೆ, ಇರ್ತೀನಿ. ಅಬ್ಬಾ, ನನಗೆ ಇವಾಗ ಸಮಾಧಾನ ಆಯಿತು. ಪಾರ್ವತಿ, ಅವರಿಬ್ಬರನ್ನ ಹೇಗೆ, ಯಾವಾಗ, ಎಲ್ಲಿ ಮೀಟ್ ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಆದರೆ ಇದು ಸರ್ಪ್ರೈಸ್ ಆಗಿರಬೇಕು. ಓಕೆ? ಆಯಿತು. ಬರೀ ಆಯಿತು ಅಂದರೆ ಆಗಲ್ಲ, ನಂತರ ಓಕೆ ಅನ್ಬೇಕು. ಓಕೆ?
ತಾತ ಮುತ್ತಿಯವ್ರು ಬರ್ತಾ ಇದ್ದಾರೆ. ಬರಲಿ ಬಿಡು. ತಾತ ನಿಮ್ಮ ಮಗ ಬರ್ತಾ ಇದ್ದಾರೆ. ಮಗನ? ತಾತ ಅವ್ರೇನಾದ್ರೂ ಬಂದ್ಬಿಟ್ರೆ ನಿಮ್ಮ ಪಿಕ್ಚರ್ ನಿಂತೋಗ್ಬಿಡುತ್ತೆ. ಅಯ್ಯೋ, ಯಾವ ಕಾರಣಕ್ಕೂ ಪಿಕ್ಚರ್ ನಿಲ್ಬಾರ್ದು. ನನ್ನ ಮಗನ ನಾನು ನೋಡ್ಕೋತೀನಿ. ನೀವು ಎಲ್ಲಿ ಹೋಗ್ಬೇಡಿ, ನಾನು ಬರೋವರೆಗೂ ಇಲ್ಲೇ ಕೂತೀನಿ. ಇಷ್ಟೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಪ್ರಶ್ನೆನ ನಾನು ಕೇಳಬೇಕು. ಮಧ್ಯರಾತ್ರಿಯಲ್ಲಿ ಮದುವೆ ಗಂಡು ಥರ ಮಿರ ಅಂತ ಮಿಂಚ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ? ಇದಕ್ಕೆ. ಅದಕ್ಕೆ ಇಷ್ಟೊಂದು ಅಲಂಕಾರನ? ಅಲಂಕಾರ ಇದಕ್ಕಲ್ಲ, ರಾತ್ರಿ ಸುಖವಾಗಿ ನಿದ್ದೆ ಬರಲಿ ಅಂತ. ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಏನು? ನೀರು. ಅದು ಅಲ್ಲಿದೆ. ನಮ್ಮ ಮನೇಲಿ ಯಾವ್ದು ಎಲ್ಲಿದೆ ಅಂತ ನಿಮ್ಮಿಂದ ಕಲಿಬೇಕಾ ನಾನು? ಸ್ವಲ್ಪ ಈ ಕಡೆ ಬನ್ನಿ. ಅಪ್ಪ, ಎಲ್ಲರೂ ಬಚಾವಾದ್ರು. ಏನಪ್ಪ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬಂದ್ ಕೆಲಸ ಮುಗಿಲಿಲ್ವಾ? ಮುಗೀತು. ಮುಗಿದ್ಮೇಲೆ ಇಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಹೋಗ್ಬೇಕು ತಾನೆ? ನೀನು ಹೋಗೋ, ನಾನು ಈಗ ನೀರು ಕುಡಿಬೇಕು. ಅಪ್ಪ, ನೀರು ಈ ಕಡೆ ಇದೆ. ನನಗೂ ಅದು ಗೊತ್ತಿದೆ. ಥ್ಯಾಂಕ್ಸ್ ಪಾರ್ವತಿ, ಯಾಕೆ? ಸಪೋರ್ಟಿವ್ ಆಗಿ ಜೊತೆಲಿದ್ದಕ್ಕೆ. ನೀವು ಹೂ ಅಂದ್ರೆ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಯಜಮಾನ್ರೆ. ಹ್ಯಾಪಿ ಆ್ಯನಿವರ್ಸರಿ ಮತ್ತು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಪಾರ್ವತಿ. ಥ್ಯಾಂಕ್ಸ್. ನಿಮಗೂ ಹೊಸ ವರ್ಷದ ಶುಭಾಶಯಗಳು ಯಜಮಾನ್ರೆ. ಥ್ಯಾಂಕ್ಸ್ ಪಾರ್ವತಿ. ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಈಗ ನಾನು ಮಾತಾಡ್ಬೋದಾ? ಏನಂದ್ರೆ ಗೌಡ್ರೆ, ನಿಮಗೆ ಕಷ್ಟ ಅಂತ ನಿಮ್ಮ ತಾಯಿನ ಸಂತೆಯಲ್ಲಿ ಮಾರಾಟಕ್ಕೆ ಇಡ್ತೀರೇನು? ಇಡ್ತೀರಾ? ಹಾಗೆ ಅಲ್ವಾ ಈ ಭೂತಾಯಿ? 100 ವರ್ಷಗಳ ಕಾಲ
ನಮ್ಮ ಪೂರ್ವಿಕರನ್ನ ಸಾಕಿ ಸಲಹಿದ ಸಾವಿಲ್ಲದ ತಾಯಿ ಈ ಭೂತಾಯಿ. ನಮಗ್ ಕಷ್ಟ ಅಂತ ಹೇಳಿ ಇವಳನ್ನು ಮಾರ್ಕೊಂಡ್ಬಿಡದ? ನಿಮ್ ತಾತನ್ಗೆ ಕಷ್ಟ ಅಂತ ಆವತ್ತು ಈ ಭೂಮಿನ ಮಾರ್ಕೊಂಡಿದ್ದಿದ್ರೆ ನಿಮ್ ತಂದೆಗೆ ಸಿಗ್ತಾ ಇರಲಿಲ್ಲ. ನಿಮ್ ತಂದೆ ಕಷ್ಟ ಅಂತ ಆವತ್ತು ಇದನ್ನ ಮಾರ್ಕೊಂಡಿದ್ದಿದ್ರೆ ನಿಮ್ಗೆ ಈ ಭೂಮಿ ಸಿಗ್ತಾ ಇರಲಿಲ್ಲ. ಇವತ್ತು ನಿಮಗ್ ಕಷ್ಟ ಅಂತ ಮಾರಕ್ ಹೊಟ್ಟಿದಿರಲ್ಲ, ಮುಂದಿನ ಪೀಳಿಗೆಗೆ ಏನ್ ಮಾಡ್ತೀರಿ ನೀವೆಲ್ಲ? ಏನ್ ಮಾಡ್ತೀರಾ? ಏನ್ ಗೌಡ್ರೆ, ಜವರೇಗೌಡ್ರೆ, ರೈತನಾಗಿ ಹುಟ್ಟಿದ್ದಕ್ಕೆ ಅವಮಾನ ಆಗ್ತಿದ್ಯಾ ನಿಮ್ಗೆ? ಈ ಜಗತ್ತಲ್ಲಿ ಯಾರು ಬೇಕಾದ್ರೂ ಓದಿ ಮೇಧಾವಿಗಳಾಗ್ಬೋದು, ಜ್ಞಾನಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು. ರೈತ ಆಗೋಕ್ಕಾಗೋದಿಲ್ಲ. ರೈತ ಆಗೋಕ್ಕಾಗೋದಿಲ್ಲ. ಅದಕ್ಕೆ ಯೋಗ ಬೇಕು, ಪುಣ್ಯ ಬೇಕು. ನೀವು ದುಡಿದು ಸಾವಿರಾರು ಜನಕ್ಕೆ ಅನ್ನ ಕೊಡ್ತೀರಿ ಅಂತ ಭಾಗ್ಯವಂತರು ನೀವೆಲ್ಲ. ಕಷ್ಟ ಯಾರಿಗೂ ಬರಲ್ಲ, ಜೊತೆಗೆ ಪರಿಹಾರ ಇರುತ್ತೆ, ಅದನ್ನು ಹುಡುಕ್ಬೇಕು ನಾವು. ಅಲ್ಲೇ ಎಡವುತ್ತೀವಿ. ಹಿಂಗ ನಮ್ಮಲ್ಲಿರೋ ದವಸ ಧಾನ್ಯಗಳು ಎಷ್ಟಿದೆ ನೋಡಿಕೊಂಡು, ನಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಇವ್ರಿಗೆ ಕೊಟ್ಬಿಡು. ಅರ್ಥ ಆಯ್ತಾ? ಬ್ಯಾಂಕ್ನವ್ರಿಗೆ ನಾನು ಮಾತಾಡ್ತೀನಿ, ನಿಮಗೆ ತೊಂದರೆ ಕೊಡದಿರೋ ಹಾಗೆ ನಾನು ಸಬ್ಸಿಡಿಯಲ್ಲಿ ನಿಮ್ಮೆಲ್ಲರ ಜಮೀನುಗಳಿಗೆ ನಾನು ಬೋರ್ ಹಾಕಿಸ್ಕೊಡ್ತೀನಿ. ಸಮಾಧಾನನಾ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಬುದ್ಧಿ ಹೇಳಿದ್ಮೇಲೆ ಮುಗ್ದೋಯ್ತು, ಕೆಲಸ ಆದಂಗೆ. ಇದ್ರ ಜೊತೆಗೆ ರಾಗಿ, ಭತ್ತ, ಕಬ್ಬು ಇದನ್ನೆಲ್ಲ ಬೆಳೆಯೋದ್ರ ಜೊತೆಗೆ ಬೇಗ ಫಲ ಕೊಡೋ ತರಕಾರಿಗಳನ್ನ ಬೆಳೀರಿ, ಹೂಗಳನ್ನ ಬೆಳೀರಿ. ಖರ್ಚು ಕಮ್ಮಿ, ಇಳುವರಿ ಜಾಸ್ತಿ, ಹಣ ಬೇಗ ಕೈಗೆ ಸೇರುತ್ತೆ. ಅಲ್ಲದೆ ಸಾವಯವ ಕೃಷಿ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ. ಇದರಿಂದ ಒಳ್ಳೆ ಭವಿಷ್ಯ ಇದೆ. ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣನ ಫಲವತ್ತತೆ ಹಾಳು ಮಾಡಿದ್ರೆ ಮುಂದೆ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟಕ್ಕೂ ವ್ಯವಸಾಯದಲ್ಲಿ ಹೊಸ ಹೊಸ ವಿಧಾನಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಅಲ್ವಾ ಬುದ್ಧಿ? ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಬುದ್ಧಿ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಇಲ್ಲ ಮಗು, ತುಂಬ ಸರಿಯಾಗಿ ಹೇಳಿದ್ಯಾ ನೀನು. 1 ವರ್ಷದ ಪಾಠನ 1 ನಿಮಿಷದಲ್ಲಿ ಹೇಳಿದ್ಯಾ. ಈ ಹೆಣ್ಮಗು ಹೇಳಿದ ಹಾಗೆ ಹೊಸ ಹೊಸ ವಿಧಾನಗಳಲ್ಲಿ ಯಾರ್ಯಾರು ಕೃಷಿ ಮಾಡ್ತಾರೆ ಅವರೆಲ್ಲರನ್ನೂ ನಾನು ಊರಿಗೆ ಕರೆಸ್ತೀನಿ, ನಿಮ್ಮ ಜೊತೆ ಚರ್ಚೆ ಕೂರಿಸ್ತೀನಿ. ಅವ್ರ ಸಲಹೆಗಳನ್ನು ನೀವು ಪಡ್ಕೊಳ್ಳಿ. ಹೋಟೆಲ್ ನಿಮ್ಗೆ ಒಳ್ಳೇದಾಗಬೇಕು, ಅದೇ ನನ್ನ ಆಸೆ. ಆಯ್ತಣ್ಣ, ಅಷ್ಟು ಮಾಡಿಬಿಟ್ಟೆ ಕಣ್ಬಿಡಿ. ಹೇಶ್, ಮೆಚ್ಕೊಂಡೆ ಕಣಮ್ಮ. ನಿನ್ನ ಮನಸ್ಸಿನಲ್ಲಿ ಇಂಥ ಒಳ್ಳೆ ಯೋಚನೆ, ಕಲ್ಮಶ ಇಲ್ಲದೆ ಇರೋ ಹೃದಯದಲ್ಲಿ ಮಾತ್ರ ಒಳ್ಳೆ ಯೋಚನೆಗಳು ಬರೋಕ್ಕೆ ಸಾಧ್ಯ. ದೇವರು ನಿನಗೆ ಒಳ್ಳೇದು ಮಾಡ್ತಾನೆ, ನಿನ್ನ ಆಶಯಗಳನ್ನು ನೆರವೇರಿಸ್ತಾನೆ. ಮಧ್ಯಾಹ್ನ ನೀನು ಮಾಡಿದ ಎಡವಟ್ಟಿಂದ ನನಗೆ ಸ್ವಲ್ಪ ಭಯ ಆಗಿತ್ತು. ನಿನಗೆಲ್ಲ ಅಡುಗೆ ಕೆಲಸ ಬರಲು ಅಂತ ಹೆದರ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ಯಾ. ಈ ಮನೆಯವರ ಆಯಸ್ಸು, ಆರೋಗ್ಯ ನೀನು ಮಾಡೋ ಅಡುಗೆಯಲ್ಲಿರುತ್ತೆ. ಸ್ವಲ್ಪ ಜವಾಬ್ದಾರಿ ಇರಲಿ. ಅಡುಗೆ ಕೆಲಸನ ಕೇವಲ ಅಂತ ಅನ್ಕೋಬಾರ್ದು. ಯಾರೇ ಅಡುಗೆ ಮಾಡಿದ್ರು ಅವರಲ್ಲಿ ನಾವು ಮಾತೃತ್ವವನ್ನು ಕಾಣ್ತೀವಿ. ತಾತ, ಊಟ ಆದ್ಮೇಲೆ ಎಲೆ ಅಡಿಕೆ ಹಾಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ನಾನು ಹಾಕೊಡ್ತಾ ಇರ್ತೀನಿ, ನೀವು ತಿಂತಾ ಇರಿ. ಆಯ್ತಮ್ಮ, ಕೊಡು. ಅಪ್ಪ, ಊಟ ಆದ್ಮೇಲೆ ಎಲ್ಲರಿಕೆ ಹಾಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದು. ನಾನು ಹಾಕೊಡ್ತಾ ಇರ್ತೀನಿ, ನೀವು ತಿಂತಾ ಇರಿ.
ಕಾಲ್ ಬರುತ್ತೆ ಅಂದ್ರಿ, ಇನ್ನೂ ಬಂದೇ ಇಲ್ಲ. ಅಲ್ಲ, ಈಗ ನಿನಗೆ ಹೇಗೆ ಅನಿಸ್ತಾ ಇದೆಯೋ ಅವ್ರಿಗೂ ಹಾಗೆ ಅನಿಸ್ತಿರುತ್ತೆ. ಬಂದೇ ಬರುತ್ತೆ, ತಡಿ. ಅದಕ್ಕೆ ನಾನು ಬಡಿಸ್ತೀನಿ, ನೀವು ಹೋಗಿ ಪುಟ್ಟಿನ ಮಲಗಿಸಿ. ಸರಿ, ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ಬಿಟ್ಟು ಬಡಿಸು. ನೀವ್ಯಾರು ಸಂಕೋಚ ಪಟ್ಕೋಬೇಡಿ, ಏನೇನು ಬೇಕೋ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಯಜಮಾನ್ರೆ, ಊಟ ಮಾಡಿ. ಅಮ್ಮನೂ ಊಟ ಮಾಡಿರಲ್ಲ. ಅಖಿಲ, ತಗೋ ಊಟ. ಬಿಸಿ ಇದ್ದಾಗಲೇ 2 ತುತ್ತು ತಿನ್ಬಿಡು. ನನಗೆ ಬೇಡ ರಘು. ಊಟ ಮಾಡದಿದ್ರೆ ಫೋನ್ ಬರಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ನೀವು. ಕೊಡಿ. ಆಗ್ತಿಲ್ಲ ರಘು, ಆಗ್ತಿಲ್ಲ. ಅಖಿಲ, 2 ತುತ್ತು ತಿನ್ನು. ಹೋಗ್ಲಿ, ನಾನೇ ತಿನ್ನಿಸ್ಬಿಡ್ಲಾ? ಬೇಡ ರಘು, ಕಂಪೆಲ್ ಮಾಡಬೇಡಿ. ತಿನ್ಬೇಕು ಅನ್ನಿಸ್ದಾಗ ನಾನೇ ತಿಂತೀನಿ. ನಾನೇನು ಚಿಕ್ಕ ಮಗುನಾ? ಈಗ ಚಿಕ್ಕ ಮಗು ಥರನೇ ಆಡ್ತಿದ್ಯಾ. ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ.